ನಮಸ್ಕಾರ ಗೆಳೆಯರ, ಇವತ್ತಿನ ವಿಡಿಯೋದಲ್ಲಿ ಯಲ್ಲಾಪುರ ಘಾಟ್ ಸೆಕ್ಷನ್ ಮ್ಯಾಪ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಈ ಒಂದು ಮ್ಯಾಪ್ ಮೋಡು ಯಾವ ರೀತಿ ಇದೆ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಈ ಒಂದು ಮ್ಯಾಪ್ ಮೋಡು ಸೂಪರ್ ಆಗೈತೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಘಾಟ್ ಸೆಕ್ಷನ್ ಆಗಿರುತ್ತೆ. ಆಮೇಲೆ ತುಂಬ ಡೇಂಜರಸ್ ಘಾಟ್ ಸೆಕ್ಷನ್ನು ಆಗಿರುತ್ತೆ. ಟರ್ನಿಂಗ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ, ಟರ್ನಿಂಗ್ಸ್ ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ಸಿಚುವೇಶನ್ ಇರುತ್ತೆ ಈ ಒಂದು ಘಾಟ್ ಸೆಕ್ಷನಲ್ಲಿ. ಅಷ್ಟೊಂದು ಸೂಪರ್ ಆಗಿರುವಂಥ ಘಾಟ್ ಸೆಕ್ಷನ್ ಆಗಿದೆ. ಇನ್ನು ವೀಡಿಯೋನ ಪೂರ್ತಿ ನೋಡಿ. ಹಂಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಆಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನೊಂದು ನಮ್ಮ ಒಂದು ಮ್ಯಾಪ್ ಮೋಡನ್ನ ನೀವು ಸ್ಟಾರ್ಟಿಂಗಲ್ಲಿ ಪ್ಲೇ ಮಾಡ್ತಿದ್ರೆ ನಿಮಗೆ ಇಲ್ಲಿಂದ ಪ್ಲೇ ಆಗುತ್ತೆ ನಮ್ಮ ಒಂದು ಮ್ಯಾಪ್ ಮೋಡು. ನಾನಂತೂ ಒಂದು ಪ್ರೈವೇಟ್ ಬಸ್ ಮೋಡನ್ನ, ಚೆನ್ನಾಗಿರೋ ಬಸ್ ಮೋಡನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಈ ಒಂದು ಬಸ್ ಮೋಡ್ ಸೂಪರಾಗಿ ಓಡುತ್ತೆ. ಇನ್ನು ನೀವು ನೋಡ್ತಿರ್ಬೋದು ನಮ್ಮ ಒಂದು ಮ್ಯಾಪ್ ಮೋಡು ಈ ರೀತಿ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊದಲಿಗೆ ನೀವು ಎಡಗಡೆಗೆ ಹೋಗಬೇಕಾಗುತ್ತೆ, ಬಲಗಡೆಗೆ ದಾರಿ ಇಲ್ಲ, ಎಡಗಡೆ ರೈಟ್ ಲೆಫ್ಟ್ ಸೈಡಲ್ಲಿ ನೀವು ಹೋದರೆ ಇಲ್ಲಿಂದ ಒರಿಜಿನಲ್ ಮ್ಯಾಪ್ ಮೋಡು ಸ್ಟಾರ್ಟ್ ಆಗುತ್ತೆ. ನಮ್ಮ ಮ್ಯಾಪ್ ಮೋಡು ಮಾತ್ರ ಈ ಒಂದು ಮ್ಯಾಪ್ ಮೋಡು ಫುಲ್ ಘಾಟ್ ಸೆಕ್ಷನ್ ಆಗುತ್ತೆ. ಆಮೇಲೆ ಈ ಒಂದು ಮ್ಯಾಪ್ ಮೋಡಲ್ಲಿ ಆ್ಯಡ್ ಮಾಡಿರುವಂಥ ಟೆಕ್ಚರ್ಸು, ಗ್ರಾಫಿಕ್ಸು, ಆಮೇಲೆ ಮರಗಳೆಲ್ಲನೂ ಚಿಂದಿಯಾಗೈತೆ ಅಂತಲೇ ಹೇಳ್ಬೋದು. ನೋಡ್ತಿದ್ರೆ ಈ ಒಂದು ಮ್ಯಾಪ್ ಮೋಡಲ್ಲಿ ಗೆಳೆಯರ ಔಟೀರಿಯಲ್ಗಿಂತ ಇಂಟೀರಿಯಲ್ ಅಂತೂ ಸೂಪರ್ ಫೀಲ್ ಇರುತ್ತೆ. ಆಮೇಲೆ ಜೀವನ ಅಷ್ಟೇ ಬಾಯಿಗೆ ಬರುತ್ತೆ ಇಂಟೀರಿಯಲ್ ಫೀಲಲ್ಲಿ ಓಡಿಸಿದ್ರೆ. ಆ ಥರ ಈ ಒಂದು ಮ್ಯಾಪ್ ಮೋಡ್ ಇರುವಂಥದ್ದು. ಸಡನ್ನಾಗಿ ಸಿಂಗಲ್ ರೋಡ್ ಆಗಿರೋದ್ರಿಂದ ಆಪೋಸಿಟ್ ಗಾಡಿಗಳು ಬಂದಾಗ ಸ್ವಲ್ಪ ನೋಡಿಕೊಂಡು ಓಡಿಸ್ಬೇಕಾಗತ್ತೆ, ಇಲ್ಲಾಂದರೆ ತುಂಬ ಆಕ್ಸಿಡೆಂಟ್ ಆಗೋ ಸಿಚುವೇಶನ್ಸು ಇರುತ್ತೆ. ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ನೀವು ಮ್ಯಾಪ್ ಮೋಡು. ಮಾತ್ರ ನನಗೆ ಹೇಳ್ಬೇಕಂದ್ರೆ ಪರ್ಸ್ನಲಿ ಈ ಒಂದು ಮ್ಯಾಪ್ ಮೋಡಂತೂ ತುಂಬ ಇಷ್ಟ ಆಯಿತು ಗೆಳೆಯರ. ಆಮೇಲೆ ಚೆನ್ನಾಗೈತೆ ಈ ಒಂದು ಮ್ಯಾಪ್ ಮೋಡ್. ಘಾಟ್ ಸೆಕ್ಷನ್ನು, ಟರ್ನಿಂಗ್ಸು, ಆಮೇಲೆ ಏರ್ ಬೌನ್ಸ್ ಎಲ್ಲನೂ ಐತೆ. ಚೆನ್ನಾಗೈತೆ ಒಟ್ಟಿನಲ್ಲಿ ಒಂದು ಮ್ಯಾಪ್ ಮೋಡು. ಒಟ್ಟಿನಲ್ಲಿ ಮಿಸ್ ಮಾಡಿದೆ ಪ್ರತಿಯೊಬ್ಬರು ಒಂದು ಮ್ಯಾಪ್ ಮೋಡಲ್ಲಿ ನೀವು ಒಂದು ಸಾರಿ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡ್ತೀರಪ್ಪ ಅಂದರೆ ಮತ್ತೆ ನೀವು ಡಿಲೀಟ್ ಮಾಡೋ ಚಾನ್ಸೇ ಇಲ್ಲ. ಆ ಥರ ಐತೆ ಈ ಒಂದು ಮ್ಯಾಪ್ ಮೋಡು. ನಾನು ಮಾಮೂಲಿ ಒಂದು ಮ್ಯಾಪ್ ಮೋಡು ಮ್ಯಾಕ್ಸಿಮಮ್ ಅಂದ್ರೂ ನೀವು 40ರಿಂದ 50 ನಿಮಿಷದಷ್ಟೊತ್ತು ಪ್ಲೇ ಮಾಡ್ಬೋದು. ಅಷ್ಟೊಂದು ಲಾಂಗಾಗಿ ಇರುವಂಥ ಮ್ಯಾಪ್ ಮೋಡ್ ಆಗಿರುತ್ತೆ ಇದು. ತುಂಬ ಲಾಂಗ್ ಐತೆ. ನಾನು ಪ್ಲೇ ಮಾಡಿದೆ, ಒಂದು 30 ನಿಮಿಷ ಪ್ಲೇ ಮಾಡಿದೆ. ಆಮೇಲೆ ಗೇಮ್ನ ಆಫ್ ಮಾಡಿದೆ, ಮತ್ತೆ ಪ್ಲೇ ಮಾಡೋಕ್ಕೋಗಿಲ್ಲ ಜಾಸ್ತಿ. ನೀವು ಪ್ಲೇ ಮಾಡ್ತೀನಪ್ಪ ಅಂದರೆ ಒಂದು 40 ನಿಮಿಷನಾದರೂ ಪ್ಲೇ ಮಾಡ್ಬೋದು ಈ ಒಂದು ಮ್ಯಾಪಲ್ಲಿ. 40 ನಿಮಿಷ ಇಲ್ಲಾಂದರೂ ಮಾಡ್ಬೋದು, ಮ್ಯಾಕ್ಸಿಮಮ್ ಅಂದರೆ ಒಂದು 40 ನಿಮಿಷ ಈ ಒಂದು ಗೇಮ್ ಪ್ಲೇನ ಆಡ್ಬೋದು. ಅಷ್ಟೊಂದು ಲಾಂಗ್ವೆಸ್ಟ್ ಮ್ಯಾಪ್ ಆಗಿರುತ್ತೆ. ನಾನು ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ ಈ ಒಂದು ಮ್ಯಾಪ್ ಮೋಡನ್ನ. ಯಾರಾದರೂ ಈ ಒಂದು ಮ್ಯಾಪ್ ಮೋಡನ್ನ ಪೂರ್ತಿ ಕಂಪ್ಲೀಟ್ ಮಾಡಿದರೆ ಮಿಸ್ ಮಾಡದೆ ಬಂದು ಈ ಒಂದು ವೀಡಿಯೋಗೆ ಕಮೆಂಟ್ ಮಾಡಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ನಾನಂತೂ ಸದ್ಯಕ್ಕೆ ಪೂರ್ತಿ ಮ್ಯಾಪ್ ಮೋಡನ್ನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಘಾಟ್ ಸೆಕ್ಷನ್ ಎಲ್ಲ ಯಾವ ರೀತಿ ಐತೆ ಒಂದು ಮ್ಯಾಪ್ ಮೋಡಲ್ಲಿ ಅಂತ ಗೆಳೆಯರ. ನೋಡ್ತಿದ್ದೀರಲ್ಲ ಈ ಕಡೆ ಎಲ್ಲ ನೀವು ಮಿಸ್ ಆದರೆ ಗೆಳೆಯರ ಗುಂಡಿಗೆ ಬೀಳೋದು ಈ ಒಂದು ಬಸ್ ಅಂತೂ. ಆ ಥರ ಐತೆ ನೋಡ್ತಿರ್ಬೋದು. ಇಲ್ಲೆಲ್ಲ ನೀವು ಫುಲ್ ಸ್ಪೀಡಲ್ಲಿ ಓಡ್ಸೋಕ್ಕಂತೂ ಆಗೋದಿಲ್ಲ. ಮಾತ್ರ ಸಿಂಪಲ್ಲಾಗಿ ನಿಧಾನಕ್ಕೆ ಹೋಗ್ಬೇಕಷ್ಟೇ. ಫಾಸ್ಟಾಗಿ ಹೋಗ್ತೀನಿ ಅಂದರೆ ಪಕ್ಕಾ ಬಸ್ ಅಂತೂ ಮಕ್ಕಡೆ ಮಾನ್ಕೊಳ್ಳೋದು ಗ್ಯಾರಂಟಿ. ಇದಂತೂ ಹೇಳೋದು ಸತ್ಯದ ಮಾತು. ಆಮೇಲೆ ಇಲ್ಲ ನೀವು ನೋಡ್ತಿರ್ಬೋದು ಟಾಯ್ಲೆಟ್, ಹೋಟೆಲ್ಸ್ ಎಲ್ಲನೂ ಇಲ್ಲೇ ಐತೆ. ಮಧ್ಯದಲ್ಲಿ ಈ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಮ್ಯಾಪ್ ಮೋಡಲ್ಲಿ, ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಈ ಒಂದು ಮ್ಯಾಪ್ ಮೋಡಷ್ಟು ಡೇಂಜರ್ ಮ್ಯಾಪ್ ಮೋಡ್ ನಾನು ಇನ್ನೊಂದು ಮ್ಯಾಪ್ ಮೋಡ್ ಇಲ್ಲಿವರೆಗೂ ಪ್ಲೇ ಮಾಡಿಲ್ಲ. ಈ ಥರದ ಮ್ಯಾಪ್ ಮೋಡ್ ಬಿಟ್ಟು ಇನ್ಯಾವುದು ನಾನು ಡೌನ್ಲೋಡ್ ಮಾಡಿಲ್ಲ. ಹೋಯ್ತು ಗುರು ನಮ್ಮ ಬಸ್ಸು ಮನ್ಕಂತು ಇಲ್ಲೇ ಗುಂಡಿ ಒಳಗೆ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಅಯ್ಯಯ್ಯೋ, ಟರ್ನಿಂಗ್ ಮಾಡಬೇಕು, ಮ್ಯಾಪ್ ತೋರಿಸ್ಬೇಕು ಅಂದ್ಕೊಂಡ್ರೆ ಇಲ್ಲೇ ಬಸ್ಸು ಮನ್ಕೊಂಬಿಟ್ಟೈತೆ ನಮ್ಮದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಏನು ಕತೆನೋ ಏನೋ ಗುರು, ಹಿಂಗೆ ಆಗ್ಬಿಡ್ತಲ್ಲ ನಮ್ಮ ಮ್ಯಾಪ್ ಮೋಡು. ಇದು ನೋಡ್ತಿದ್ರಲ್ಲ ಎಷ್ಟು ಡೇಂಜರ್ ಐತೆ ಅಂತ. ಅದಕ್ಕೆ ನಿಧಾನಕ್ಕೆ ಹೋಗಬೇಕು ಅಂತ ಹೇಳೋದು ಈ ಒಂದು ಮ್ಯಾಪ್ ಮೋಡಲ್ಲಿ. ಫಾಸ್ಟಾಗಿ ಹೋದರೆ ಈ ಥರ ನಮ್ಮ ಬಸ್ಸು ಮನ್ಕೊಂಬಿಡ್ತದೆ. ನಾನು ತುಂಬ ಟ್ರೈ ಮಾಡಿದೆ ಈ ಒಂದು ಬಸ್ನ ಹೇಳ್ಕೊಂಡು ನೋಡೋದ ರೋಡ್ ಮೇಲ್ಗಡೆ. ಸಾಧ್ಯ ಇಲ್ಲ, ಈಗ ಯಾಕೆ ಆಗಲ್ಲ, ಏನಾಯ್ತು ಆಗಲ್ಲ ತರೋಣ ಅಂತ ತುಂಬ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಟ್ರೈ ಮಾಡೋಕ್ಕೆ ಹೋದಾಗ ಬಸ್ ಇನ್ನೂ ಮನ್ಕೊಂಬಿಡ್ತು. ಅದಕ್ಕೆ ಅಲ್ಲಿಗೆ ನಾನು ಈ ಒಂದು ಗೇಮ್ನ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡಿಬಿಟ್ಟು ಈ ಒಂದು ಮ್ಯಾಪ್ ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರೊಸೀಜರ್ ಕಡೆ ಹೋಗೋಣ. ಇನ್ನು ಬನ್ನಿ ಈ ಒಂದು ಮ್ಯಾಪ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಈಗ ನೀವೇ ನನ್ನ ವೀಡಿಯೋ ನೋಡ್ತಿದ್ದೀರಾ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ
ಯಲ್ಲಾಪುರ ಘಾಟ್ ಮ್ಯಾಪ್ ಮೋಡ್ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅಥವಾ ಯಲ್ಲಾಪುರ ಮ್ಯಾಪ್ ಮೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ವಿಡಿಯೋನ ನೀವು ಪೂರ್ತಿ ನೋಡಬೇಕು, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ. ಪಾಸ್ವರ್ಡ್ ಕಂಡುಹಿಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ. ಈಗ ಇವರ ಒಂದು ಚಾನಲ್ನ ಹೆಸರಿನ ಮೇಲೆ ಅಂದರೆ ಟೈಟಲ್ನ ಮೇಲೆ ನೀವು ಒಂದು ಸಾರಿ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲೇ ನಮ್ಮ ಒಂದು ಲಿವರಿಯ ಡೌನ್ಲೋಡ್ ಲಿಂಕ್ ಇರುವಂಥದ್ದು ನೋಡ್ತಿದ್ರಲ್ಲ, ಅವರ ಒಂದು ಚಾನಲ್ನ ಹೆಸರಿನ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಮ್ಯಾಪ್ ಲಿಂಕ್ ಅಂತ ಇದೆ ನೋಡಿ. ಮ್ಯಾಪ್ ಲಿಂಕ್ ಅನ್ನೋದ್ರ ಮೇಲೆ ಒಂದು ಸಾರಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ. ಮ್ಯಾಪ್ ಲಿಂಕ್ ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ ನಮ್ಮ ಒಂದು ಮ್ಯಾಪ್ ಲಿಂಕು. ನೀವು ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ಗೆಳೆಯರೆ. ನೋಡ್ತಿರಲ್ಲ, ಸ್ವಲ್ಪ ನೀವು ಇಲ್ಲಿ ವೆಯ್ಟ್ ಮಾಡಿದ್ರೆ ಸಾಕು, ನಮ್ಮ ಒಂದು ಮ್ಯಾಪ್ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಒಂದು 5 ಸೆಕೆಂಡ್ ನೀವು ವೆಯ್ಟ್ ಮಾಡಬೇಕಷ್ಟೇ. 5 ಸೆಕೆಂಡು ನೀವು ವೆಯ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ನೋಡ್ತಿರ್ಬೋದು, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಐತಲ್ಲ, ಅದರ ಮೇಲ್ಗಡೆ ಒಂದು ಸಾರಿ ಕ್ಲಿಕ್ ಮಾಡಿ ಅದಾದ ನಂತರ ಬ್ಯಾಕ್ ಬಟನ್ ಬನ್ನಿ. ಆಮೇಲೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ, ಮತ್ತು ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಇದೇ ಥರ ನೀವು ಡೌನ್ಲೋಡ್ ಬ್ಯಾಕ್ ಬಟನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾನಿದ್ರೆ 3 ಸಲ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗುತ್ತೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಮ್ಯಾಪ್ ಫೋನ್ನ. ಇನ್ನು ಗೆಳೆಯರ, ನಮ್ಮ ಒಂದು ಗೇಮ್ನ ಹೆಸರು ಬಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ. ಆ ಬಸ್ ಸಿಮ್ಯುಲೇಟರ್ ಇಂಡಿಯಾ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಗೇಮು, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ಗೇಮ್ ಜೊತೆಗೆ ಝೆಡ್ ಅಚೀವರ್ ಅನ್ನೋ ಒಂದು ಆ್ಯಪ್ ಬೇಕು. ಆ ಒಂದು ಆ್ಯಪನ್ನು ಅಷ್ಟೇ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಹೋಗಿ ಡೌನ್ಲೋಡ್ ಮಾಡಿಕೊಂಡು ಫಸ್ಟಿಗೆ ಝೆಡ್ ಅಚೀವರ್ ಆ್ಯಪ್ನ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಫೋಲ್ಡ್ ಇರುತ್ತೆ. ಆ ಡೌನ್ಲೋಡ್ ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನಮ್ಮ ಒಂದು ಲಿವರಿಯ ಫೈಲ್ ಇರುತ್ತೆ. ನೋಡ್ತಿರ್ಬೋದು, ಇಲ್ಲಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ಥರನೇ ನೀವು ಸ್ವಲ್ಪ ಹುಡುಕಬೇಕು ಅಷ್ಟೇ. ನೋಡ್ತಿರ್ಬೋದು ಗೆಳೆಯರಲ್ಲಿ ನಿಮಗೆ ಮ್ಯಾಪ್ ಮೋಡ್ ಅಂತಲೇ ಇರುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಸ್ವಲ್ಪ ಹುಡುಕಬೇಕಷ್ಟೇ, ಜಾಸ್ತಿ ಫೈಲ್ಸ್ ಇದ್ದರೆ. ಮ್ಯಾಪ್ ಮೋಡ್ ನಾರ್ವೆ ಬೈ ng.zip ಅಂತ ಐತಲ್ಲ, ಅದರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಇಯರ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪಾಸ್ವರ್ಡ್ನ ಹಾಕಬೇಕಾಗತ್ತೆ. ಇಲ್ಲಿ ಗೆಳೆಯರ ನೀವು ಪಾಸ್ವರ್ಡ್ನ ಹಾಕಿಬಿಟ್ಟು ಓಕೆ ಕೊಟ್ಟರೆ ಈ ರೀತಿ ನಮ್ಮ ಒಂದು ವೈಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಮ್ಯಾಪ್ ನಾರ್ವೆ ಬೈ ng ಬಸ್ಸಿಡ್ ಮೋಡ್ ಅಂತ ಬಂದು 62.21 MB ಇದೆ. ಆ ಒಂದು ಫೈಲ್ ಆಗಿರುತ್ತೆ ನಮ್ಮ ಒಂದು ಮ್ಯಾಪ್ ಮೋಡ್ ಫೈಲ್. ಅದ್ರ ಮೇಲ್ಗಡೆ 3 ಸೆಕೆಂಡ್ ಒತ್ತಿಡ್ಕೊಳ್ಳಿ. 3 ಸೆಕೆಂಡ್ ಒತ್ತಿಡ್ಕೊಂಡ್ಮೇಲೆ ಇಲ್ಲಿ ಕಟ್ಟನ್ನು ಕತ್ರೆ ಸಿಂಬಲ್ ಐತಲ್ಲ, ಅದ್ರ ಮೇಲ್ಗಡೆ ಒಂದು ಸಾರಿ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನಿಮಗೆ ಮೇಲ್ಗಡೆ ಡೌನ್ಲೋಡ್ ಅಂತ ಇರುತ್ತೆ. ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಡಿವೈಸ್ ಗ್ಯಾಲರಿ ಅಂತ ಬರುತ್ತೆ. ಅದಾದ ನಂತರ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ಬಸ್ಸಿನ್ BUSSIN ಅಂತ ಐತಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ MODS ಮೋಡ್ಸ್ ಅಂತ ಐತೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಪೇಸ್ಟ್ನ ಸಿಂಬಲ್ ಅಂದರೆ ರಟ್ಟೊಂದು ಸಿಂಬಲ್ ಕಾಣಿಸ್ತಿದ್ದಿಲ್ಲ ಇಲ್ಲಿ, ಅದ್ರ ಮೇಲ್ಗಡೆ ಒಂದು ಸಾರಿ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿದ್ರೆ ಮುಗೀತು. ಈ ನಮ್ಮ ಒಂದು ಮ್ಯಾಪ್ ಮೋಡು ಬಂದು ಆ್ಯಡ್ ಆಗುತ್ತೆ. ಇನ್ನು ಗೆಳೆಯರ, ನಮ್ಮ ಒಂದು ಗೇಮ್ನ ನೀವು ಓಪನ್ ಮಾಡ್ಕೊಳ್ಳಿ. ಯಾವ ರೀತಿ ಪ್ಲೇ ಮಾಡೋದು ಅಂತ ಹೇಳ್ತೀನಿ. ಈ ರೀತಿ ಗೇಮ್ನ ನೀವು ಓಪನ್ ಮಾಡ್ಕೊಬೇಕಷ್ಟೇ. ನಾನು ಓಪನ್ ಮಾಡ್ಕೊಂಡಿದ್ದೀನಲ್ಲ ಗೇಮು, ಈ ಥರ ನೀವು ಗೇಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಗೆಳೆಯರ ನಿಮಗೆ ಸಿಂಪಲ್ಲು ಮ್ಯಾನೇಜ್ಮೆಂಟ್ ಹತ್ರ ಮೋಡ್ಸ್ ಅಂತ ಕಾಣಿಸ್ತಿದೆ ನೋಡಿ. ಗ್ಯಾರೇಜ್ ಎಲ್ಲ ಗೆಳೆಯರ ಮೋಡ್ಸು MOD ಅಂತ ಐತೆ ನೋಡಿ. ಮೋಡ್ ಅನ್ನೋದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ. ಆಮೇಲೆ ಮ್ಯಾಪ್ ಅಂತ ಐತೆ, ಮ್ಯಾಪ್ ಅಂತ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನಿಮಗೆ ಪ್ಲೇ ಅಂತ ಕಾಣಿಸ್ತೈತಲ್ಲ, ಅದ್ರ ಮೇಲ್ಗಡೆ ಒತ್ತಿದ್ರೆ ಸಾಕು, ಈ ನಮ್ಮ ಒಂದು ಮ್ಯಾಪ್ ಮೋಡು ಬಂದು ಪ್ಲೇ ಆಗುತ್ತೆ. ನೋಡ್ತಿರ್ಬೋದು, ನಾನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಪ್ಲೇ ಮಾಡಿದೆ, ಇದೇ ಥರನೇ ನೀವು ಅಷ್ಟೇ ಇದೇ ಥರ ಮಾಡಿದ್ರೆ ಈ ಒಂದು ಮ್ಯಾಪ್ ಮೋಡು ಬರುತ್ತೆ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ವೀಡಿಯೋನ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಇದಿಷ್ಟು ಗೆಳೆಯರೆ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರೆ.